ಇವಾಗ ಸಿನಿಮಾನ ನಾವು 85% 90% ಮುಗಿಸಿದ್ವಿ ನಾವು. ನನ್ನ ಹಠ ಏನಂದರೆ ರೈಟ್ ಟೈಮಲ್ಲಿ ಬರಬೇಕು. ಪ್ಲೇಸ್ಮೆಂಟ್ ಆಫ್ ಅ ಹೀರೋ ಇದೆಯಲ್ಲ, ಪ್ಲೇಸ್ಮೆಂಟ್ ಆಫ್ ಅ ಫಿಲ್ಮ್ ಇದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ. ನಾನು ಯಾರು ಗೈಡೆನ್ಸು ನಾನು ತೊಗೋತಾ ಇಲ್ಲ. ಯಾಕಂದರೆ ಇಲ್ಲ, ಇವತ್ತು ಒಂದು ಜರ್ನಿನ ನಾವು ನೀಟಾಗಿ ಪ್ಲೇಸ್ ಮಾಡಬೇಕು. ನಾವು ಒಂದು ಸಿನಿಮಾ ಒಂದು ಲೈಫ್ನ ಲೈಕ್ ಡಿಸೈಡ್ ಮಾಡುತ್ತೆ, ಒಂದು ಡೆಸ್ಟಿನಿ ಬರಿಬೇಕು ನಾವು. ನನ್ನನ್ನು ನಂಬ್ಕೊಂಡು ನನ್ನ ಟೀಮ್ ಮೆಂಬರ್ಸು ಪ್ರತಿಯೊಬ್ಬರಿಗೂ ಆಸೆ ಏನಂದರೆ ಈ ಸಿನಿಮಾ ರೈಟ್ ಪ್ಲೇಸ್ಮೆಂಟ್ ಬರಬೇಕು. ಸೊ ಅದಕ್ಕೆ ಒಂದು ಕೊಲಾಬ್ರೇಷನ್ ಬೇಕಾಗಿತ್ತು ನನಗೆ. ಪ್ರೆಸೆಂಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ. ಸೊ ಆ ಟೈಮಲ್ಲಿ ಸರ್ ಬಂದಮೇಲೆ ಇವತ್ತು ನಾವು ಡಿಸೈಡ್ ಮಾಡ್ತಿದ್ದೀವಿ ಈ ಥರ ಒಂದು ಮಾಡಬೇಕು ಅಂತ. ಸೊ ಸಿನಿಮಾ 90% ಮುಗಿಸಿದ್ದೀವಿ. ವಿಕ್ಕಿ ಸರ್, ಈಗ 2 ವರ್ಷ ಕಳೆದೋಗಿದೆ ಆಲ್ರೆಡಿ. ಸೊ ಈಗ ಕೊಲಾಬ್ರೇಟ್ ಆಗ್ತಿದ್ದೀರಾ. ಸೊ ಯಾವಾಗ ರಿಲೀಸ್ ಆಗಬೇಕು ಅನ್ನೋ ಪ್ಲಾನ್? ಯಾಕಂದರೆ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ, ಕ್ವಾಲಿಟಿ ಮತ್ತೆ ಡೌನ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ನಾನು ತುಂಬ ನಂಬೋದೇನೆಂದರೆ ಆ್ಯಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ನನ್ನ ಕಂಟೆಂಟ್ ಮಾತಾಡುತ್ತೆ. ನಾನು ಡೈರೆಕ್ಟರ್ ಸರ್ ಮಾಡಿರೋ ಕಂಟೆಂಟ್ ಮಾತಾಡಬೇಕು. ಅದು 2 ವರ್ಷದ ಹಿಂದೆ ಆಗಿರಲಿ, 2 ವರ್ಷದ ಮುಂದೆ ಆಗಿರಲಿ, ಆಗಿರಲಿ, ಇಲ್ಲದೆ ಆಗಿರಲಿ, ಕಂಟೆಂಟ್ ಮಾತಾಡುತ್ತೆ. ನಾನು ಕಂಟೆಂಟ್ನ ನಂಬ್ಕೊಂಡು ಸಿನಿಮಾ ಮಾಡಿದ್ದೀನಿ. ನಾನು ನನ್ನನ್ನು ನಂಬ್ಕೊಂಡು ಸಿನಿಮಾ ಮಾಡಿಲ್ಲ. ಕಂಟೆಂಟ್, ಆ ಕಂಟೆಂಟಿಗೆ ಬೇಕಾಗಿರೋವಂಥ ಒಂದು ಪಾತ್ರ ಬೇಕಾಗಿತ್ತು. ಆ ಪಾತ್ರನ ನಾನು ಮಾಡಿದ್ದೀನಿ. ಅದಕ್ಕೆ ಏನೇನು ಯಾರ್ಯಾರು ಏನೇನು ಒಂದು ಕಲರ್ ಕೊಡಬೇಕೋ ಪ್ರತಿಯೊಬ್ಬರು ನನ್ನ ಕಲರ್ ಕೊಟ್ಟಿದ್ದಾರೆ. ಇವಾಗ ಒಳಗಡೆ ನಾವು ಸಿಸ್ಟರ್ ಮಾತಾಡ್ತಿದ್ವಿ. ದ ಫಸ್ಟ್ ಡೈಲಾಗ್ ನಾನೊಂದು ಬಿಸ್ನೆಸ್ ಟ್ರೈಲರ್ ಮಾಡಿದ್ಮೇಲೆ ಸರ್ ನನಗೊಂದು ಸೆಂಟೆನ್ಸ್ ಹೇಳಿದ್ರು, ಐ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ ಹೇಳಿದ್ರು. ನಾನು ಈ ಸಿಟಿನ ರೆಡ್ಡಾಗಿ ಪೇಂಟ್ ಮಾಡ್ತೀನಪ್ಪ ಈ ಸಿನಿಮಾ ಪ್ರೆಸೆಂಟ್ ಮಾಡಿದಾಗ ಅಂತ ಹೇಳಿದ್ರು. ಫಸ್ಟ್ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದು ಸರ್ ಇದೆ. ಇದು ಜನರಲಿ ನನ್ನ ಸಿಸ್ಟರ್ ನೀಟಾಗಿ ಒಂದು ವಿವರಣೆ ಕೊಟ್ಟರು. ಏನಂದರೆ ಇದು ಬಂದು ಲವ್ ಸಿನಿಮಾ ಅಂದರೆ ಈ ಥರ ಒಂದು ಸಿನಿಮಾ ಏನೋ ಈ ಥರ ಇದೆ ಅಂತ ಹೇಳಿದ್ರು. ರೊಮ್ಯಾನ್ಸ್ ಸಿನಿಮಾ ಆ ಥರ. ನನಗೇನಂದರೆ ನನ್ನ ಸಿನಿಮಾನ ಸರು ನಾನು ತೆಗೆದಿರೋ ವಿಜುವಲ್ಸ್ ಆಗಿರಲಿ, ನಾವು ಶೂಟ್ ಮಾಡಿರೋ ಅಂಥ ಒಂದು ವಿಜುವಲ್ಸ್ ಆಗಿರಲಿ, ವಿ ವರ್ ರೈಟ್ ಟೈಮ್. ನನ್ನ ಪ್ರಕಾರ ಆ ವಿಜುವಲ್ಗೆ ಇವಾಗ ಬಂದಿದೆ. ಯಾಕೆ ನಾವು ಅಹೆಡಾಗೆ ತೆಗೆದಿದ್ವಿ. ನಮ್ಮಲ್ಲಿರೋ ಒಂದು ಬಜೆಟಲ್ಲಿ ನಮ್ಮ ಒಂದು ಹೀರೋಗೊಂದು ಮಾರ್ಕೆಟ್ ಇರುತ್ತೆ, ಆ ಮಾರ್ಕೆಟಲ್ಲೇ ಶೂಟ್ ಮಾಡಿದ್ವಿ. ನಾವೇನೋ ತುಂಬ ದೊಡ್ಡ ಫಿಲ್ಮ್ ಮಾಡಿದ್ದೀವಿ ಅಂತ ನಾನು ಹೇಳ್ತಲ್ಲ. ನಾನು ಹೇಳ್ತಿರೋ ಬಜೆಟ್ ಮಾತಾಡಬಾರ್ದು, ನನ್ನ ಸಿನಿಮಾ ಮಾತಾಡಬೇಕು. ಇದು ಐಡಿಯಾ ನಂದಷ್ಟೇ. ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡಬೇಕನ್ನೋ ಐಡಿಯಾ ಇದೆ. ಅದು ಸರು ನಾವೆಲ್ಲ ಕೂತ್ಕೊಂಡು ಫಸ್ಟು ಶೂಟಿಂಗ್ ಜಸ್ಟ್ ವೆರಿ ಮಿನಿಮಲ್ ಡೇಸ್ ಇದೆ ನಮಗೆ ಶೂಟಿಂಗು. ಅದನ್ನು ಮುಗಿಸಿ ಅದನ್ನು ಪ್ರೆಸೆಂಟ್ ಮಾಡೋ ಟೈಮಲ್ಲಿ ಡೇಟು ಪ್ಲಸ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಏನಾದರೂ ಒಂದು ಅಪ್ಡೇಟ್ಗಳಿದ್ದರೆ ಈ ಥರ ಅಪ್ಡೇಟ್ ನಾನು ನಿಮ್ಗೆ ಡೈರೆಕ್ಟಾಗಿ ಕೊಡ್ತೀನಿ. ಸಿನಿಮಾ ಕಥೆಗಿಂತ ಜಾಸ್ತಿ ಈಗ ನೀವು ಬಿಟ್ಟಿರುವಂಥ ಬಿಟ್ಟಲ್ಲಿ BGM ತುಂಬ ವರ್ಕೌಟ್ ಆಗ್ತಿದೆ ಅನಿಸುತ್ತೆ. ನಾನು ನೀವು ಸಪೋಸ್ ರಿವೈಂಡ್ ಮಾಡಿ ಫಸ್ಟು ಟೈಟಲ್ ಟೀಸರ್ ರಿಲೀಸ್ ಆದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅದು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು. ನಾನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಒಂದು ಕಮೆಂಟ್ ಮಾಡಿದೆ, ಹಿ ವಿಲ್ ಬಿಕಮ್ ಒನ್ ಸೆನ್ಸೇಷನ್ ಅಂತ ನಾನು ಹೇಳಿದ್ದೆ. ಅದು ನನ್ನ ಇಂಟ್ಯೂಷನ್, ನನ್ನ ಆಸೆ, ನಾನೇನೋ ಮಾಡಿದ್ದೀನಿ ಅಂತ ನಾನು ಹೇಳಿ. ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ಡೈರೆಕ್ಟರ್ ಮೇಲೆ, ನನ್ನ ಎಡಿಟ್ರ್ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದರೆ ನಾನು ಯಾಕೆ ಸಿನಿಮಾ ಮಾಡಲಿ? ನನಗೆ ನಂಬಿಕೆ ಇದೆ, ಅವ್ರು ಮಾಡ್ತಾರೆ. ಅದನ್ನು ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ. ನಿಜ ಹೇಳಬೇಕಂದ್ರೆ ಇಲ್ಲ, ನಾನು ಐ ಟ್ರಸ್ಟ್ ಮೈ ಟೀಮ್. ಸರ್ ಯಾವುದೇ ಸಿನಿಮಾ ಮಾಡೋ ಅದು ನನ್ನ ಸಿನಿಮಾ, ನಂದದು. ನನಗೆ ಸಿನಿಮಾ ನಂದು. ಆ ಥರ ನಾನು ಚಿಕ್ಕ ವಯಸ್ಸಿಂದ ಆ ಥರ ಬೆಳೆದಿದ್ದೀನಿ. ನಮ್ಮ ತಂದೆಯಿಂದ ಆಗಿರಲಿ, ನನ್ನ ಚಿಕ್ಕ ವಯಸ್ಸಿಂದ ನಾನು ಬೇರೆ ಪ್ರೊಫೆಷನ್ನೇ ಯೋಚನೆ ಮಾಡಿಲ್ಲ. ನಾನು ಸಿನಿಮಾ ಒಂದೇ, ಆ ಪರದೆನ ಏನಾದರೂ ಮಾಡಿ ನನ್ನ ಕೈಲಿ ಆದಷ್ಟು ಒಂದು ಕಲರ್ ತುಂಬಿಸ್ಬೇಕು ಅದಕ್ಕೆ ಅನ್ನೋದು. ಸೊ ಮುದ್ದೋಲ್ ಮಾತ್ರ ಅಲ್ಲ, ಇದಾದಮೇಲೆ ಯಾವುದೇ ಸಿನಿಮಾ ಬಂದರೂ ನಮ್ಮ ಐಡಿಯಾ ಇದೇ ಇರುತ್ತೆ. ಬಟ್ ಇಷ್ಟು ಡಿಲೇ ಆಗಲ್ಲ, ಇದು ಒಂದು ಭರವಸೆ ನಾನು ಕೊಡ್ತೀನಿ. ಬಿಕಾಸ್ ಇವಾಗ ನನಗೆ ಬೇಕಾಗಿದ್ದು ನಾನು ಹೇಳಿದ್ನಲ್ವ, ಕೊಲಾಬ್ರೇಷನ್ಸ್ ಆದಷ್ಟು ನಮಗೆ ವರ್ಕ್ ಮಾಡೋಕ್ಕೆ ಒಂದು ಸ್ಪೇಸ್ ಸಿಗಬೇಕು. ನಮಗೆ ಒಂದು ಜರ್ನಿ ಮಾಡೋಕ್ಕೆ ಸ್ವಲ್ಪ ಈಸಿ ಆಗಬೇಕು. ನಮಗೂ ಪಾಪ ಒಳ್ಳೆ ಡೈರೆಕ್ಟ್ ಅವ್ರಿಗೆ ನಾವು ಒಳ್ಳೆ ಪರದೆ ಕೊಡಬೇಕು, ಒಳ್ಳೆ ಪ್ರೆಸೆಂಟ್ ಮಾಡಬೇಕಲ್ವ. ತೊಗೊಂಡೋಗಿ ನಾವು ಇವಾಗ ನಿಮ್ಮನ್ನು ಕರಿಬೇಕಂದ್ರೆ ಒಂದು ಮೆಸೇಜ್ ಮಾಡಲೇಬೇಕಲ್ಲ. ಆ ಮೆಸೇಜ್ ಇವತ್ತು ನನಗೆ ಬಂದಿದ್ದಾರೆ ಟು ರೀಚ್ ದ ಆಡಿಯನ್ಸ್. ಇವತ್ತು ಒಬ್ಬರು ಕೈ ಜೋಡಿಸಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಟ್ರಸ್ಟ್ ಇದೆ, ಮೋರ್ ದ್ಯಾನ್ ಟ್ರಸ್ಟ್, ಫ್ಯಾಮಿಲಿ ಇದೆ. ಇವಾಗ ನಿಮಗೂ ನಮಗೂ ಎಷ್ಟು ವರ್ಷದ ಒಡನಾಟ, ಇವತ್ತು ಸರು ಕೈ ಜೋಡಿಸಿದ್ದಾರೆ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಒಳ್ಳೆ ಪರಿಸ್ಥಿತಿನೇ ಇದೆ, ನನಗೇನು ಕೆಟ್ಟದಾಗಂತೂ ಏನೂ ಕಾಣಿಸ್ತಾ ಇಲ್ಲ ಎಲ್ಲೂ.
ನಾನು ಯಾವತ್ತೂ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿ ವಿ ಆರ್ ಆಲ್ವೇಸ್ ಗುಡ್. ನಾನು ಯಾವ ಥರ ಮಾತಾಡಬೇಕಂದ್ರೆ, ನೀವು ಪ್ರಮೋಟ್ ಮಾಡೋ ರೀತಿನ ಪಾಸಿಟಿವಾಗಿ ಪ್ರಮೋಟ್ ಮಾಡಿಬಿಟ್ರೆ ನಮ್ಮ ಇಂಡಸ್ಟ್ರಿದು ಅದು ಏನೇ ನೆಗೆಟಿವ್ ಮೈನಸ್ಗಳು ಏನೇನಂತ ಒಂದು ರೂಮರ್, ನಾನು ಅದನ್ನು ರೂಮರ್ ಅಂತಲೇ ಕರಿತೀನಿ, ಆ ರೂಮರ್ ಮರ್ತೋಗ್ತಾರೆ, ಫ್ಯಾಕ್ಟ್ಸ್ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಡಸ್ಟ್ರಿ ಯಾವತ್ತೂ ಕುಗ್ಗಿಲ್ಲ, ಕುಗ್ಗೋದು ಇಲ್ಲ. ನನ್ನ ಮೈಂಡಲ್ಲಿ ನನ್ನ ಮೈಂಡ್ಸೆಟ್ ಇಷ್ಟೇ ಇದೆ ಸರ್.